ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಯು ಜಿ ಸಿ ನೆಟ್ ಡಿಸೆಂಬರ್ 2024ಕ್ಕೆ ಸಂಬಂಧಿಸಿದ ಹಾಗೆ ಇದಕ್ಕೆ ಎಲಿಜಿಬಿಲಿಟಿ ಏನಾಗಿರುತ್ತೆ, ಏಜ್ ಲಿಮಿಟೇಷನ್ ಏನಿರುತ್ತೆ, ಇದರ ಸಿಲೆಬಸ್ ಏನಾಗಿರುತ್ತೆ, ಈ ಒಂದು ಪರೀಕ್ಷೆಗೆ ಋಣಾತ್ಮಕ ಅಂಕಗಳು ಇರುತ್ತವಾ ಇಲ್ವಾ, ಮತ್ತು ಇದು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಮೋಡ್ ಆಫ್ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ ಮುಂತಾದ ಮಾಹಿತಿಯನ್ನ ಇಲ್ಲಿ ಪ್ರಾಸ್ಪೆಕ್ಟ್ ಮೂಲಕ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರಬಹುದು ಯು ಜಿ ಸಿ ನೆಟ್ ಡಿಸೆಂಬರ್ 2024 ಇದು ಪ್ರಾಸ್ಪೆಕ್ಟ್ ಇದಾಗಿದೆ. ಇಲ್ಲಿ ಮೊದಲನೇದಾಗಿ ನಿಮ್ಗೆ ಇಂಪಾರ್ಟೆಂಟ್ ಡೇಟ್ಸ್ ಮತ್ತು ಫೀಸ್ ಡೀಟೇಲ್ಸ್, ಅಪ್ಲಿಕೇಶನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಆದ್ರೂ ಕೂಡ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ. ಅಪ್ಲಿಕೇಶನ್ 19 ನವೆಂಬರ್ 2024ರಿಂದ ಪ್ರಾರಂಭ ಆಗಿ ಡಿಸೆಂಬರ್ 10ರವರೆಗೂ ಸ್ಟಾರ್ಟ್ ಇರುತ್ತೆ. ನೀವು ಆನ್ಲೈನ್ ಪೇಮೆಂಟ್ ಮಾಡ್ಕೊಳ್ಳಿಕ್ಕೆ ಕೊನೆಯ ದಿನಾಂಕ 11 ಡಿಸೆಂಬರ್ ಆಗಿರುತ್ತೆ. ಫೀಸ್ ಮೋಡ್ ನೋಡೋದಾಗಿದ್ರೆ ನೀವು ಜನರಲ್ ಅಥವಾ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಆಗಿದ್ರೆ 1150 ಪೇ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ನೀವು ಜನರಲ್ ಆರ್ ಒ ಬಿ ಸಿ ಸ್ಟೂಡೆಂಟ್ಸ್ ಆಗಿದ್ರೆ ಇಲ್ಲಿ 600 ರೂಪಾಯಿ ಪೇಮೆಂಟ್ ಅನ್ನ ನೀವು ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ SC ST ಮತ್ತು ಡಿಸಾಬಿಲಿಟಿ ಥರ್ಡ್ ಜೆಂಡರ್ ಅಭ್ಯರ್ಥಿಗಳು ನೀವಾಗಿದ್ರೆ 325 ರೂಪಾಯಿಗಳನ್ನ ನೀವು ಪೇ ಮಾಡಬೇಕಾಗತ್ತೆ. ಒಂದು ವೇಳೆ ನೀವು ಅರ್ಜಿ ಏನಾದರೂ ತಪ್ಪಾದ ಮಾಹಿತಿಯನ್ನು ತುಂಬಿದ್ರೆ ಅದನ್ನು ಎಡಿಟ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಅಪ್ಲಿಕೇಶನ್ ಪ್ರೋಸೆಸ್ ಮುಗಿದಾದ್ಮೇಲೆ ನಿಮ್ಗೆ 2 ದಿವಸ ಕಾಲಾವಕಾಶ ಕೊಟ್ಟಿರ್ತಾರೆ. ಸೊ 12 ಮತ್ತು 13ನೇ ತಾರೀಕು ಡಿಸೆಂಬರ್ ಅಲ್ಲಿ ನೀವು ಅದನ್ನ ಎಡಿಟ್ ಮಾಡ್ಕೊಳ್ಬಹುದು. ನೀವು ಅರ್ಜಿ ಸಲ್ಲಿಸುವಕ್ಕೆ ನಮ್ಮ ಪೂರ್ವದಲ್ಲಿ ನೀವು ಕೊಟ್ಟಿರ್ತಕ್ಕಂತಹ ಎಲ್ಲ ಇನ್ಸ್ಟ್ರಕ್ಷನ್ಗಳನ್ನ ಮಸ್ಟ್ ಅಂಡ್ ಶುಡ್ ಆಗಿ ನೀವು ಕೇರ್ಫುಲ್ ಆಗಿ ಓದ್ಕೊಂಡಿರ್ಬೇಕಾಗುತ್ತೆ. ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ ಫಾರ್ UGC ನೆಟ್ ಡಿಸೆಂಬರ್ 2024 ಥ್ರೂ ಆನ್ಲೈನ್ ಮೋಡ್ ಓನ್ಲಿ. ಅಂದ್ರೆ ನೀವು ಅಪ್ಲಿಕೇಶನ್ ಅನ್ನ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಇದು ಯಾವುದೇ ಕಾರಣಕ್ಕೂ ಆಫ್ಲೈನ್ ಅರ್ಜಿ ಇರೋದಿಲ್ಲ. ಇಲ್ಲಿ ಆನ್ಲೈನ್ ಅರ್ಜಿ ತುಂಬಿಕೊಳ್ಳಿಕ್ಕೆ ಕೆಲವು ಇನ್ಸ್ಟ್ರಕ್ಷನ್ ಅವ್ರು ಕೊಟ್ಟಿದ್ದಾರೆ. ಸೊ ನೀವು ಇದನ್ನ ನೋಡ್ಕೊಳ್ಬಹುದು, ನಿಮ್ಗೆ ಪ್ರಾಸ್ಪೆಕ್ಟ್ ಅಲ್ಲಿ ಸಿಗುತ್ತೆ ಇದು. ಸೊ ಈ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ಮ ಹತ್ರ ಮೇಲ್ ID ಇರಬೇಕಾಗುತ್ತೆ, ಮೊಬೈಲ್ ನಂಬರ್ ಇರಬೇಕಾಗತ್ತೆ ಮತ್ತು ಡಿಗ್ರಿಗೆ ಸಂಬಂಧಿಸಿರ್ತಕ್ಕಂತಹ ಎಲ್ಲ ದಾಖಲೆಗಳು ಇರಬೇಕಾಗ್ತವೆ. ಆಧಾರ್ ಕಾರ್ಡ್ ಇರಬೇಕಾಗತ್ತೆ. ಸೊ ಇಷ್ಟು ದಾಖಲೆಗಳನ್ನು ನೀವು ನಿಮ್ಮ ಹತ್ರ ಇಟ್ಕೊಂಡಿರ್ಬೇಕಾಗತ್ತೆ. ನಂತರ ಈ ಒಂದು UGC ನೆಟ್ ಆನ್ಲೈನ್ ನೆಟ್ ಎಕ್ಸಾಮ್ ಯಾವ ರೀತಿ ನಡೆಯುತ್ತೆ, ಇದೇನು ಆಫ್ಲೈನ್ ಅಲ್ಲಿ ನಡೀತಾ, ಪೇಪರ್ ಕೊಡ್ತಾರ ಅಥವಾ ಹೆಂಗೆ ಅಂತ ನೀವು ನೋಡೋದಾದ್ರೆ ಇದು ಕಂಪ್ಲೀಟ್ ಆಗಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ಅಂದ್ರೆ ನಮ್ಗಿಲ್ಲಿ KSET ಕೊಡ್ತಾರಲ್ಲ ಬುಕ್ಲೆಟ್, ಆ ತರ ಇಲ್ಲಿ ಸಿಗೋದಿಲ್ಲ. ಸೊ ಎಲ್ಲವೂ ಕೂಡ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಅಂದ್ರೆ ಎಲ್ಲ ಆನ್ಲೈನ್ ಮುಖಾಂತರ ಕ್ವಶನ್ ಪೇಪರ್ ನಮ್ಗೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನಾವು ಕಂಪ್ಯೂಟರ್ ಅಲ್ಲೇ ಆನ್ಸರ್ ಮಾಡ್ಬೇಕಾಗುತ್ತೆ. ಮೋಡ್ ಆಫ್ ಎಕ್ಸಾಮಿನೇಷನ್ ಇಲ್ಲಿ ಕಾಣಿಸುತ್ತಲ್ಲ, ದ ಎಕ್ಸಾಮಿನೇಷನ್ ಶಾಲ್ ಬಿ ಕಂಡಕ್ಟೆಡ್ ಇನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ CBT ಮೋಡ್ ಓನ್ಲಿ. ಅಂದ್ರೆ ಇಲ್ಲಿ ಆನ್ಲೈನ್ ಮುಖಾಂತರ ನೀವು ಆನ್ಸರ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಎಕ್ಸಾಮಿನೇಷನ್ ಪ್ಯಾಟರ್ನ್ ನೀವು ನೋಡೋದಾದ್ರೆ ಇಲ್ಲಿ 2 ಪತ್ರಿಕೆಗಳು ಇಲ್ಲಿ ಇರ್ತವೆ. ಪ್ರತಿ ಪತ್ರಿಕೆಗಳು ಬೋತ್ ಸೆಕ್ಷನ್ ವಿಲ್ ಕನ್ಸಿಸ್ಟ್ ಆಫ್ ಅಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಅಂದ್ರೆ ಇಲ್ಲಿ ಆಬ್ಜೆಕ್ಟಿವ್ ಇರುತ್ತೆ ಮತ್ತು ಒಂದು ಪ್ರಶ್ನೆಗೆ 4 ಅಂಕಗಳು ಹೊಂದಿರ್ತವೆ. ಅದರಲ್ಲಿ ನೀವು ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಪೇಪರ್ ಅಂತ ಕಾಣಿಸುತ್ತಲ್ಲ ನಿಮ್ಗೆ, ಇಲ್ಲಿ 2 ಪೇಪರ್ಗಳು ಇರ್ತವೆ. ಇಲ್ಲಿ ನೆಟ್ಗೆ 2 ಪೇಪರ್ ಇರುತ್ತೆ. ಮೊದಲನೇ ಪತ್ರಿಕೆ ಒಟ್ಟು 100 ಅಂಕಗಳನ್ನ ಹೊಂದಿರುತ್ತೆ. ಇಲ್ಲಿ ಪ್ರಶ್ನೆಗಳು 50 ಇರ್ತವೆ. ಇಲ್ಲಿ ಜನರಲ್ಗೆ ಸಂಬಂಧಿಸಿದ ಹಾಗೆ ಅದು ಪೇಪರ್ ಇರುತ್ತೆ. ಮೊದಲ ಪತ್ರಿಕೆ ಜನರಲ್ ಸಂಬಂಧಿಸಿದ ಹಾಗೆ ಪೇಪರ್ ಇರುತ್ತೆ ಮತ್ತು ಎರಡನೇ ಪತ್ರಿಕೆ 200 ಅಂಕಗಳಿಗೆ 100 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಇದು ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ. ನಿಮ್ದು ಆಪ್ಷನಲ್ ಯಾವ್ದು ಒಂದು ಸಬ್ಜೆಕ್ಟ್ ಚೂಸ್ ಮಾಡ್ಕೊಂಡಿರುತ್ತೋ ಐಚ್ಛಿಕ ವಿಷಯ ಅಂತ, ಅದರ ಬಗ್ಗೆ ಇದು ಇರುತ್ತೆ. ಒಟ್ಟು ಇಲ್ಲಿ ನಮಗೆ 300 ಅಂಕಗಳಿಗೆ ಪರೀಕ್ಷೆ ನಡೆಯುವಂತದ್ದು. ಒಟ್ಟು 150 ಪ್ರಶ್ನೆಗಳು ನಮಗೆ ಕಾಣಸಿಗ್ತವೆ. ಟೋಟಲ್ ಇಲ್ಲಿ ನೀವು ಟೈಮ್ ನೋಡೋದಾದ್ರೆ 3 ಗಂಟೆಗಳ ಒಂದು ಸತತವಾಗಿ ನಡೀತಕ್ಕಂತಹ ಪರೀಕ್ಷೆ ಇದಾಗಿದೆ. ಅಂದ್ರೆ 180 ನಿಮಿಷಗಳ ಕಾಲ ನಡೀತಕ್ಕಂತಹ ಪರೀಕ್ಷೆ ಇದಾಗಿದೆ. ಸಬ್ಜೆಕ್ಟ್ ಅಂಡ್ ಸಿಲೆಬಸ್ ಟೆಸ್ಟ್. ಇಲ್ಲಿ ಪ್ರತಿ ಸಬ್ಜೆಕ್ಟಿನ ಒಂದು ಸಿಲೆಬಸ್ ನ ಕೋಡ್ಗಳನ್ನ ಇದೇ ಪ್ರಾಸ್ಪೆಕ್ಟ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ನೀವು ಅದನ್ನ ಒಂದು ಟೈಮು ಗಮನಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ಮೀಡಿಯಂ ಆಫ್ ಕ್ವಶನ್ ಪೇಪರ್ ಅಂದ್ರೆ ಮಾಧ್ಯಮ
ಪ್ರಶ್ನೆ ಪತ್ರಿಕೆಯ ಮಾಧ್ಯಮ ನೀವು ನೋಡೋದಾದ್ರೆ ದ ಮೀಡಿಯಂ ಆಫ್ ಕ್ವಶನ್ ಪೇಪರ್ ಶಾಲ್ ಬಿ ಇನ್ ಇಂಗ್ಲಿಷ್ ಆರ್ ಹಿಂದಿ ಓನ್ಲಿ ಎಕ್ಸೆಪ್ಟ್ ಲ್ಯಾಂಗ್ವೇಜ್ ಪೇಪರ್ಸ್. ಅಂದ್ರೆ ಏನು ಭಾಷಾ ಪತ್ರಿಕೆಗಳು ಇರ್ತಾವಲ್ಲ ಅವುಗಳನ್ನ ಹೊರತುಪಡಿಸಿ ಉಳಿದಂತೆ ಇಲ್ಲಿ ಇಂಗ್ಲಿಷ್ ಮಾಧ್ಯಮ ಅಥವಾ ಹಿಂದಿ ಮಾಧ್ಯಮದಲ್ಲಿ ಪ್ರಶ್ನೆ ಪತ್ರಿಕೆ ನಮಗೆ ಕಾಣಿಸುತ್ತೆ. ಯಾವುದು ಭಾಷಾ ಪತ್ರಿಕೆಗಳನ್ನ ಹೊರತುಪಡಿಸಿ. ಮುಖ್ಯವಾಗಿ ಈ ಒಂದು ನೆಟ್ ಪರೀಕ್ಷೆಯಲ್ಲಿ ನೆಗೆಟಿವ್ ಅಂಕಗಳು ಕಾಣಿಸಿಗ್ತಾವ ಅಂತ ನಮ್ಗೆ ಇಲ್ಲಿ 4 ಪ್ರಶ್ನೆಗಳು ಇರ್ತವೆ. 4 ಪ್ರಶ್ನೆಗಳಲ್ಲಿ ನೀವು ಸರಿಯಾದಂತಹ ಒಂದು ಉತ್ತರವನ್ನ ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ನೀವು ಒಂದಕ್ಕಿಂತ ಹೆಚ್ಚು ಆಯ್ಕೆ ಮಾಡಿಕೊಂಡ್ರು ಕೂಡ ಅಲ್ಲಿ ಏನಾಗುತ್ತೆ ತಪ್ಪಾಗತ್ತೆ, ಅಥವಾ ನೀವು ಅರ್ಧಂಬರ್ಧ ಟಿಕ್ ಮಾಡಿದ್ರು ಕೂಡ ಅದೇನಾಗುತ್ತೆ ತಪ್ಪಾಗತ್ತೆ. ಸೊ ಹಾಗಾಗಿ ನೀವು ಒಂದನ್ನು ಯಾವ್ದು ಚೂಸ್ ಮಾಡ್ತಿರೋ ಕರೆಕ್ಟ್ ಆಗಿ ಅದನ್ನ ಟಿಕ್ ಮಾಡಿಕೊಳ್ಬೇಕಾಗತ್ತೆ. ನಂತರ ಇಲ್ಲಿ ಯಾವುದೇ ಕಾರಣಕ್ಕೂ ದೇರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್ ಅಂತ ಕಾಣಿಸುತ್ತಲ್ಲ, ಇಲ್ಲಿ ಈ ಒಂದು ಪರೀಕ್ಷೆಯಲ್ಲಿ ಯಾವುದೇ ರೀತಿಯಾದಂತಹ ಋಣಾತ್ಮಕ ಅಂಕಗಳಿಗೆ ಅವಕಾಶ ಇರೋದಿಲ್ಲ. ಸೊ ನೀವು ಎಷ್ಟು ತಪ್ಪು ಮಾಡಿದ್ರು ಕೂಡ ಭಯ ಇರೋದಿಲ್ಲ, ಇಲ್ಲಿ ನಮ್ಗೆ ನೆಗೆಟಿವ್ ಆಗತ್ತೆ ಅನ್ನೋದು. ಸೊ ಇಲ್ಲಿ ಋಣಾತ್ಮಕ ಅಂಕಗಳು ಇರೋದಿಲ್ಲ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನೀವು ನೋಡೋದಾದ್ರೆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಯಾವ ರೀತಿ ನಿಮ್ಮನ್ನ ಕ್ವಾಲಿಫೈ ಮಾಡ್ತಾರೆ ಇಲ್ಲಿ ಅಂದ್ರೆ, ನೀವು ಮಸ್ಟ್ ಅಂಡ್ ಶುಡ್ ಆಗಿ ನೀವು ಓದಿರ್ತಕ್ಕಂತಹ PGಯಲ್ಲಿ ಜನರಲ್ ಮತ್ತು ಅನ್ರಿಸರ್ವ್ಡ್ ಜನರಲ್ EWS ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸೆಕ್ಯೂರ್ಡ್ at least 55% ಅನ್ನ ಹೊಂದಿರಬೇಕಾಗುತ್ತೆ ಮಾಸ್ಟರ್ ಡಿಗ್ರಿ ಒಳಗ. ಇಲ್ಲಿ ಹೇಳಿರುವ ಹಾಗೆ ಜನರಲ್ ಆಗಿರ್ಬೋದು, ಅನ್ರಿಸರ್ವ್ಡ್ ಆಗಿರ್ಬೋದು, ಅಂತ ಅಭ್ಯರ್ಥಿಗಳು ಮಸ್ಟ್ ಅಂಡ್ ಶುಡ್ ಆಗಿ ಮಾಸ್ಟರ್ ಡಿಗ್ರಿಯಲ್ಲಿ ಕನಿಷ್ಠ 55% ಅನ್ನ ಅವರು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಇಲ್ಲಿ ಅವರು ಎಲಿಜಿಬಲ್ ಆಗ್ತಾರೆ ಈ ಒಂದು ನೆಟ್ ಎಕ್ಸಾಮ್ ಅಪ್ಲೈ ಮಾಡ್ಲಿಕ್ಕೆ. ಸೊ ಅದೇ ರೀತಿಯಾಗಿ ಇಲ್ಲಿ SC ST ಮತ್ತು ಡಿಸಾಬಿಲಿಟಿ ಮತ್ತು ಥರ್ಡ್ ಜೆಂಡರ್ ಕ್ಯಾಟಗರಿ ಇರ್ತಕ್ಕಂತಹ ಕ್ಯಾಂಡಿಡೇಟ್ಸ್ಗಳು 50% ಇದ್ರೆ ಸಾಕು ಅವರು ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಎಲಿಜಿಬಲ್ ಆಗ್ತಾರೆ. ಅವರು ಈ ರೀತಿಯಾಗಿ 55% ಮತ್ತು 50% ಅನ್ನ ಕಡ್ಡಾಯವಾಗಿ ಇಲ್ಲಿ ಹೇಳಿರುವ ಹಾಗೆ ಕ್ಯಾಂಡಿಡೇಟ್ಸ್ಗಳು ಅದನ್ನ ಪೂರ್ಣಗೊಳಿಸಿರ್ಬೇಕಾಗತ್ತೆ. ಇನ್ನು ಏಜ್ ಲಿಮಿಟ್ ರಿಲ್ಯಾಕ್ಸೇಷನ್ ನೀವು ನೋಡೋದಾದ್ರೆ JRF ಗೆ ನೀವು ಏನಾದ್ರೂ ಮಾಡ್ತಿದ್ರೆ ನಾಟ್ ಮೋರ್ ದೆನ್ 30 years ಅಂದ್ರೆ ಈ 30 ವರ್ಷಗಳು ಮುಗ್ದಿರಬಾರ್ದು. ಯಾವಾಗ ತಿಳಿಸಿರ್ತಕ್ಕಂತಹ ಡೇಟ್ ಏನಿದೆ 1/1/2025ಕ್ಕೆ ಅಭ್ಯರ್ಥಿಯು 30 ವರ್ಷಗಳನ್ನ ಪೂರ್ತಿಗೊಳಿಸಿರಬಾರ್ದು, ಅದಕ್ಕಿಂತ ಬಿಲೋ ಇರಬೇಕು. ಹಾಗಿದ್ರೆ ಮಾತ್ರ ಅವರು ಈ ಒಂದು JRF ಗೆ ಎಲಿಜಿಬಲ್ ಆಗ್ತಾರೆ. ನೀವು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ನೀವು ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇಲ್ಲಿ ದೇರ್ ಇಸ್ ನೋ ಅಪ್ಪರ್ ಏಜ್ ಲಿಮಿಟ್ ಇನ್ ಅಪ್ಲೈಯಿಂಗ್ ಫಾರ್ UGC ನೆಟ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್. ನೀವು ಒಂದು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನೀವೇನಾದ್ರೂ ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಅಪ್ಪರ್ ಏಜ್ ಅಂದ್ರೆ ಯಾವುದು ಲಿಮಿಟೇಷನ್ ಇರೋದಿಲ್ಲ ಅವರಿಗೆ. ಸೊ ಎಷ್ಟು ಏಜ್ನವರು ಬೇಕಾದ್ರೂ ಕೂಡ ಅವರು ಬರೀಬಹುದಾಗಿದೆ. ಅಡ್ಮಿಷನ್ ಟು PhD ಕೂಡ ಯಾವುದೇ ರೀತಿಯಾದಂತಹ ಏಜ್ ಲಿಮಿಟೇಷನ್ ಇರೋದಿಲ್ಲ. ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಅಡ್ಮಿಷನ್ ಟು PhD ಮಾಡ್ಬೇಕಂದವರು ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಹಾಕ್ಬೇಕಂದವ್ರಿಗೆ ಯಾವುದೇ ರೀತಿಯಾದಂತಹ ಏಜ್ ಲಿಮಿಟೇಷನ್ ಇರೋದಿಲ್ಲ ಇಲ್ಲಿ. ನಂತರ ರಿಸರ್ವೇಶನ್, ಈ ಒಂದು ನೆಟ್ ಪರೀಕ್ಷೆಯಲ್ಲಿ ರಿಸರ್ವೇಶನ್ ಅನ್ನ ಯಾವ್ಯಾವ ಕ್ಯಾಟಗರಿ ಅವರಿಗೆ ಎಷ್ಟೆಷ್ಟು ಕೊಡ್ತಾರೆ ಅಂತ ನೀವು ನೋಡಿದ್ರೆ ಇಲ್ಲಿ SC ಕ್ಯಾಂಡಿಡೇಟ್ಸ್ಗೆ ಟೋಟಲ್ 100 ಇದರಲ್ಲಿ 50% ರಿಸರ್ವೇಶನ್ ಇರುತ್ತೆ. ಇಲ್ಲಿ ನೆಟ್ ಪರೀಕ್ಷೆಯಲ್ಲಿ ಎಷ್ಟು ಎಲಿಜಿಬಲ್ ಅಂತ ಸೀಟ್ ತಗೊಂಡಿರ್ತಾರಲ್ಲ ಅದರಲ್ಲಿ 50% SC ಕ್ಯಾಂಡಿಡೇಟ್ಸ್ಗೆ ಇರುತ್ತೆ. ST ಕ್ಯಾಂಡಿಡೇಟ್ಸ್ಗೆ 7.5% ಅವ್ರಿಗೆ ಒಂದು ರಿಸರ್ವೇಶನ್ ಕೋಟಾ ಇರುತ್ತೆ. ಅದೇ ರೀತಿಯಾಗಿ OBC ಮತ್ತು NCL ಕ್ಯಾಂಡಿಡೇಟ್ಗಳಿಗೆ 27% ಅವ್ರಿಗೆ ರಿಸರ್ವೇಶನ್ ಇರುತ್ತೆ. ಅದೇ ರೀತಿಯಾಗಿ ಜನರಲ್ ಎಕನಾಮಿಕಲಿ ವೀಕರ್ಸ್ ಸೆಕ್ಷನ್ ಅಂದ್ರೆ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂತಹ ಜನರಲ್ ಅಲ್ಲಿ ಬರ್ತಕ್ಕಂಥ ಕ್ಯಾಂಡಿಡೇಟ್ಸ್ಗೆ 10% ರಿಸರ್ವೇಶನ್ ಇರುತ್ತೆ. ಇನ್ನು ಉಳಿದಂತೆ 5% ಯಾರಿಗಿರುತ್ತೆ ಅಂದ್ರೆ ಅಬೋವ್ ದ ಮೆನ್ಷನ್ ಕ್ಯಾಟಗರೀಸ್ ಫಾರ್ ಪೆನ್ಷನ್ ವಿತ್ ಡಿಸಾಬಿಲಿಟೀಸ್ ಅಂದ್ರೆ ಡಿಸಾಬಿಲಿಟಿ ಇರ್ತಕ್ಕಂತಹ ಅಭ್ಯರ್ಥಿಗಳು, ಅದು 40% ಆರ್ ಮೋರ್ ಡಿಸಾಬಿಲಿಟಿ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ 5% ರಿಸರ್ವೇಶನ್ ಇರುತ್ತೆ. ಈ ರೀತಿಯಾಗಿ ರಿಸರ್ವೇಶನ್ ಅನ್ನು ಅವರು ಒಡೆದು ಹಾಕ್ತಾರೆ. ಇಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು, ಇಲ್ಲಿ ಏನಾದರೂ ನಿಮಗೆ ಇದರಲ್ಲಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಮಾಹಿತಿ ಅಂದ್ರೆ ನೀವು ತಿಳಿಸಿರ್ತಕ್ಕಂತಹ ಹೆಲ್ಪ್ ಡೆಸ್ಕ್ ಯಾವ್ದಾದ್ರು ಒಂದು ಮೂಲದಿಂದ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಬಹುದು.
ಮುಂದಿನ ವಿಡಿಯೋದಲ್ಲಿ ನಾನು ಈ ಒಂದು ನೆಟ್ ಎಕ್ಸಾಮ್ಗೆ ಯಾವ ರೀತಿ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಮಾಹಿತಿಯನ್ನ ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ಒಂದು ವೇಳೆ ಇಷ್ಟ ಆಗಿದ್ರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.